ವೀಕ್ಷಕರೇ ನಮಸ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಈಗ ಮಹಾ ಮತ ಬೇಟೆಗಿಳಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಂಟಾಗಿರುವ ಮಹಾ ಪ್ರಮಾದದ ಲಾಭವನ್ನು ಪಡೆಯುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ದೂರದೃಷ್ಟಿಯ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಭಾರಿ ರಣತಂತ್ರವನ್ನೇ ರೂಪಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ಕಳೆದ 15 ದಿನಗಳ ಟಿಪಿಯನ್ನು ಒಮ್ಮೆ ನೋಡಿದ್ರೆ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಮತ್ತು ಅವರ ತಂಡ 2028ರ ವಿಧಾನಸಭೆ ಚುನಾವಣೆಗೆ ನಡೆಸಿರುವ ತಯಾರಿ ಗೋಚರಿಸುತ್ತಿದೆ. ಹಾಗಾದ್ರೆ ವಿಜಯೇಂದ್ರ ಅವರು ರೂಪಿಸಿದ ರಣತಂತ್ರವಾದರೂ ಏನು ಮತ್ತು 120 ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿರುವುದಾದರೂ ಏಕೆ? ವೀಕ್ಷಕರು ನೋಡಿ, ಕಳೆದ 15 ದಿನಗಳ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ರಾಜ್ಯ ಪ್ರವಾಸದ ಒಮ್ಮೆ ಪಟ್ಟಿಯನ್ನು ನೋಡಿ. ಈ ಒಂದು ಪಟ್ಟಿಯಲ್ಲಿ 2 ರಿಂದ 3 ಬಾರಿ ಉತ್ತರ ಕರ್ನಾಟಕ ಪ್ರವಾಸ ಕೈಗೊಂಡಿದ್ದಾರೆ. ವೀಕ್ಷಕರು ನೋಡಿ, ಕಾಂಗ್ರೆಸ್ನಲ್ಲಿ ಆಗಿರುವ ಮಹಾ ಪ್ರಮಾದದ ಲಾಭವನ್ನು ಎತ್ತುವುದಕ್ಕೆ BY ವಿಜಯೇಂದ್ರ ಅವರು ಸಜ್ಜಾಗಿ ನಿಂತಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರನ್ನು ಕಳೆದ 1 ತಿಂಗಳಿಂದ ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ ಬಳಿಕ ಬಹುತೇಕ ರಾಜ್ಯದ ಹಿಂದುಳಿದ ವರ್ಗಗಳಲ್ಲಿ ಒಂದಷ್ಟು ಅಸಮಾಧಾನ ಮೂಡಿದೆ. ಹೈಂದ ವರ್ಗದಲ್ಲಿ ಒಂದಷ್ಟು ಅಸಮಾಧಾನದ ಹೊಗೆ ಹಾಡುತ್ತಿದೆ. ಈ ಹೊಗೆಯ ಲಾಭವನ್ನು ಪಡೆಯಲು ಹಿಂದುಳಿದ ವರ್ಗದ ಅಸಮಾಧಾನದ ಆಕ್ರೋಶದ ಲಾಭವನ್ನು ಪಡೆಯುವುದಕ್ಕೆ ಬಹುತೇಕ BY ವಿಜಯೇಂದ್ರ ಅವರ ಟೀಮ್ ಸಜ್ಜಾದಂತೆ ಕಾಣುತ್ತಿದೆ. ಹೀಗಾಗಿ ಕಳೆದ 15 ದಿನಗಳಲ್ಲಿ 3 ರಿಂದ 4 ಬಾರಿ ಉತ್ತರ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬಹುತೇಕ ಅಲ್ಲಿ ಹಿಂದುಳಿದ ವರ್ಗದ ಪರ ಧ್ವನಿ ಎತ್ತಿದ್ದಾರೆ. ನೋಡಿ, ಕಳೆದ ವಾರವಷ್ಟೇ ಹಾವೇರಿಯಲ್ಲಿ 2 ಗಲಾಟೆ ಆದವು. ಅದೇನಪ್ಪ ಅಂದ್ರೆ, ಒಂದು ಕುರುಬ ಸಮುದಾಯದ ಯುವಕನ ಮೇಲೆ ಹಲ್ಲೆ ನಡೆಸಲಾಯಿತು. ಅದೇ ರೀತಿ ಮರಾಠ ಸಮುದಾಯದ ಹಿಂದುಳಿದ ವರ್ಗದ ಮರಾಠ ಸಮುದಾಯದ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆ ನಡೆಸಲಾಯಿತು. ಆದ್ರೆ ಇಲ್ಲಿ ಸರ್ಕಾರದ ಯಾವ ಸಚಿವರು ಕೂಡ ಅಲ್ಲಿ ಹೋಗ್ಲಿಲ್ಲ, ಒಂದು ಸಾಂತ್ವನವನ್ನು ಕೂಡ ಹೇಳಲಿಲ್ಲ. ಆದ್ರೆ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಈ 2 ಕ್ಷೇತ್ರಗಳಿಗೆ, ಈ 2 ಘಟನಾ ಸ್ಥಳಗಳಿಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿದ್ರು. ನೋಡಿ, ಹಿಂದುಳಿದ ವರ್ಗದ ಸಮುದಾಯದ ವ್ಯಕ್ತಿಗಳು, ಯುವಕರು ಹಲ್ಲೆಗೊಳಗಾದಾಗ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿದ್ದು BY ವಿಜಯೇಂದ್ರ ಅವರು. ಅದೇ ರೀತಿ ತಮ್ಮ ಕೈಲಾದ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಮೂಲಕ ಹಿಂದುಳಿದ ವರ್ಗದ ಪರ ಧ್ವನಿಯನ್ನು ಎತ್ತುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದುಳಿದವರನ್ನು ಮರ್ತು ಬಿಟ್ಟಿದೆ, ಹಲ್ಲೆಗೊಳಗಾಗಿದ್ರು ಕೂಡ ಯಾರು ಕೇಳ್ತಿಲ್ಲ ಅಂತ ಧ್ವನಿಯನ್ನು ಎತ್ತರಿಸುವ ಮೂಲಕ ಹಿಂದುಳಿದ ವರ್ಗಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತಿರುವ ಅನ್ಯಾಯದ ಕುರಿತು ಜೋರಾಗಿ ಧ್ವನಿ ಎತ್ತುತ್ತಿದ್ದಾರೆ. ಈ ಮೂಲಕ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿದ್ದಂತ ಹಿಂದುಳಿದ ವರ್ಗದ ಮತಗಳನ್ನು ಸುಮಾರು ರಾಜ್ಯದಲ್ಲಿ 100 ರಿಂದ 120 ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗದ ಮತಗಳು ನಿರ್ಣಾಯಕ ಶಕ್ತಿಯಾಗಿವೆ. ಈ 100 ರಿಂದ 120 ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗಗಳ ಮತಗಳನ್ನು ಬಿಜೆಪಿಗೆ ಸೆಳೆಯುವ ಮೂಲಕ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರುವುದಕ್ಕೆ ಒಂದು ನಿರ್ಧಾರ ಮಾಡಿದಂತೆ ಕಾಣುತ್ತಿದೆ. ಇವತ್ತು ಮೈಸೂರಿನಲ್ಲೂ ಕೂಡ ಕಾಯಕ ಸಮುದಾಯಗಳ ಸಮಾವೇಶವನ್ನು ಮಾಡುವ ಮೂಲಕ ಮತ್ತು ಅವರ ಪರ ಧ್ವನಿಯನ್ನು ಎತ್ತುವ ಮೂಲಕ, ನೋಡಿ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವುದೇ ತರಹದ ಒಂದು ಲಾಭವಾಗಿಲ್ಲ. ಯಡಿಯೂರಪ್ಪ ಅವರ ಗೌರ್ಮೆಂಟ್ ಅಲ್ಲಿ ಆಗಿದ್ದಂತ ಕೆಲಸಗಳನ್ನು, ಆಗಿರ್ತಕ್ಕಂಥ ಜನಪರ ಕಾರ್ಯಗಳನ್ನು ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೆ ಹಿಂದುಳಿದ ವರ್ಗದ ಹಿತವನ್ನು ಕಾಯುತ್ತೆ ಎಂಬ ಭರವಸೆಯನ್ನು ನೀಡುವ ಮೂಲಕ BY ವಿಜಯೇಂದ್ರ ಬಹುತೇಕ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸುವುದಕ್ಕೆ, ಅದೇ ರೀತಿ ಹಿಂದುಳಿದ ವರ್ಗದ ಮತಗಳನ್ನು ಸೆಳೆಯುವ ಮೂಲಕ ಪಕ್ಷವನ್ನು ಸದೃಢಗೊಳಿಸುವ ಕೆಲಸಕ್ಕೆ ಈಗಿನಿಂದಲೇ ಚಾಲನೆ ಕೊಟ್ಟಂತೆ ಕಾಣುತ್ತಿದೆ. ನೋಡಿ, ವೀರಶೈವ ಲಿಂಗಾಯತ ಹಿಂದುಳಿದ ವರ್ಗ ವೋಟ್ ಬ್ಯಾಂಕ್ ಕಾಂಬಿನೇಷನ್ ನಲ್ಲಿ ಬಿಜೆಪಿ ಮುಂದಿನ ತಂತ್ರಗಾರಿಕೆಯನ್ನು ರೂಪಿಸುವಂತೆ ಕಾಣುತ್ತಿದೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಪಕ್ಷ ಕೂಡ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. 27 ಹಿಂದುಳಿದ ವರ್ಗದ ನಾಯಕರಿಗೆ ಅವಕಾಶವನ್ನು ನೀಡುವ ಮೂಲಕ ಹಿಂದುಳಿದ ವರ್ಗದ ಮತಗಳನ್ನು ಬಿಜೆಪಿಗೆ ಸೆಳೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ರೆ, ಇತ್ತ ರಾಜ್ಯದಲ್ಲಿ ಕೂಡ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ತಮ್ಮ ಆಕ್ರಮಣಕಾರಿ ನಡೆಯ ಮೂಲಕ, ಅದರಲ್ಲೂ ವಿಶೇಷವಾಗಿ 100ಕ್ಕೂ ಹೆಚ್ಚು ಕ್ಷೇತ್ರಗಳ ಇರತಕ್ಕಂತ, ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಭಾವಿ ಆಗಿರ್ತಕ್ಕಂಥ ಕುರುಬ ಸಮುದಾಯ, ವಿಶ್ವಕರ್ಮ, ಈಡಿಗ ಸಮುದಾಯ ಮತ್ತಿತರ ಸಮುದಾಯಗಳನ್ನು ಮತಗಳನ್ನು ಸೆಳೆಯುವುದಕ್ಕೆ ತಂತ್ರವನ್ನು ರೂಪಿಸಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರನ್ನು ಸಿಎಂ ಹುದ್ದೆಯಿಂದ ಕೆಳಗಿಳಿಸಿದ ಮೇಲೆ ಬಹುತೇಕ ರಾಜ್ಯದಲ್ಲಿ ಹಿಂದುಳಿದ ವರ್ಗ
ಕಾಂಗ್ರೆಸ್ ಪರ ಒಂದಷ್ಟು ಆಕ್ರೋಶದಿಂದ ನೋಡುತ್ತಿದೆ, ಒಂದು ರೀತಿ ಅಸಮಾಧಾನಗೊಂಡಿದೆ. ಹೀಗಾಗಿ ಇದರ ಲಾಭ ಪಡೆಯಲು ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಹಾಗೂ ಅವರ ತಂಡ ಒಂದು ರಣತಂತ್ರದೊಂದಿಗೆ ಅಖಾಡಕ್ಕಿಳಿದಿದೆ. ವೀಕ್ಷಕರೇ, ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹಿಂದುಳಿದ ವರ್ಗ ಬಿಜೆಪಿಯನ್ನು ಬೆಂಬಲಿಸುತ್ತಾ ಅಥವಾ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾ? ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ.